बेळगाव जिल्ह्यात अपात्र पेन्शनधारकांची संख्या राज्यात सर्वाधिक असल्याचं उघड झालंय. सरकारच्या निर्देशानुसार जिल्हा प्रशासनाने केलेल्या पडताळणीत एकूण 1,82,000 अपात्र पेन्शनधारकांची माहिती समोर आली असून त्यापैकी 1,53,000 जणांची पेन्शन आधीच बंद करण्यात आली आहे. जिल्हा प्रशासनाच्या प्राथमिक तपासात पेन्शन बंद करण्यामागे 3 प्रमुख कारणे समोर आली आहेत. पहिले म्हणजे 65 वर्षांखालील व्यक्ती देखील पेन्शन घेत असल्याचं आढळलंय. दुसरे म्हणजे वार्षिक 35,000 रुपयांपेक्षा जास्त उत्पन्न असलेले लोकही या योजनेचा लाभ घेत असल्याचं दिसून आलं. तिसरे म्हणजे बेळगाव जिल्ह्यातून इतर जिल्ह्यांमध्ये स्थलांतरित झालेल्या व्यक्तींच्या नावावरही पेन्शन सुरू असल्याचं उघड झालंय. या पार्श्वभूमीवर अपात्र म्हणून ओळखल्या गेलेल्या लाभार्थ्यांच्या पेन्शन नोंदी तात्पुरत्या स्थगित करण्यात आल्या असून पुढील काळात सरकारच्या सूचनांनुसार पुढील कारवाई केली जाईल असे जिल्हा प्रशासनाने स्पष्ट केले. ನೀವು 10 ಗಂಟೆಗೆ ಬಂದಿರಿ. ಏನು ಅರ್ಜಿ ಹಾಕಕ್ಕೆ ಬಂದಿರಿ? ಪೆನ್ಷನ್ ಸರ್. ಪೆನ್ಷನ್ ಆಗಿರಿ. ಹೌದ್ರಿ, ಸುಮ್ ಕುಂತಾರಿ. ನಮ್ಮಂತ ತ್ರಾಸನ ಬಂದು ಹೋಗೋದು ದಿನ 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 ರಿಕ್ಷಾ ರೊಕ್ಕ ಹಾಕೋದು ಮತ್ತೆ ಇಲ್ಲಿ ಬಂದು ಕುಡ್ರೋದು. ನಾಳೆ ಬರ್ರಿ, ಈಗ ಬರ್ರಿ, ಹಿಂಗೆ ಮಾಡಾಕತ್ತಾರ್ರಿ ಅವ್ರು. ಈಗ ಎಷ್ಟು ದಿನ ಆಯ್ತು? ಈಗ ನಾ ಬಂದು 2 ದಿನ ಆಯ್ತು. ಬಂದು ಅಂತೀನಿ ಮತ್ತೆ ಈಗೇನು ಮನೆಗೆ ಹೋಗಂದ್ರಿ ಅವ್ರನ್ನ. आणि आल्यावर गर्दी जवळजवळ आल्याबरोबर त्यांचं करेक्ट नाही मी नाही सांगितले इकडनं आणि परत किती दिवस झाले तुम्हाला त्रास आहे? झाले आता 4-5 दिवस मिळून राहिले. अजूनपर्यंत काय मिळत तरी ಮೇಡಮ್ ಊಟ ರೀ ನೋಡಿ ಮಂದಿ ಟೆನ್ಷನ್ ನಮ್ಗೆ ಊಟ ಹೋಗ್ಬಾರ್ದು, ನಿದ್ದೆ ಅಥವಾ याबाबत प्रतिक्रिया देताना जिल्हाधिकारी रोशन यांनी सांगितले की अपात्र पेन्शनधारकांबाबत सखोल चौकशी सुरू आहे. अधिकाऱ्यांचा सहभाग आहे का किंवा लाभार्थ्यांनी चुकीची माहिती दिली आहे का याची तपासणी करून नियमानुसार कठोर कारवाई करण्यात येईल. ಎಲ್ಲರಿಗೂ ನಮಸ್ಕಾರ. ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು ಪೆನ್ಷನಿ ತಗೊಳ್ಳೋ ಅನರ್ಹ ಫಲಾನುಭವಿಗಳ ಸಂಖ್ಯೆ 1,82,000 ನಮಗೆ ಪತ್ತೆಯಾಗಿದೆ. ಇದು ನಮಗೆ ಸರ್ಕಾರದಿಂದ ಮಾಹಿತಿ ಬಂದ ನಂತರ ನಾವು ಸ್ಥಳ ಪರಿಶೀಲನೆ ಮಾಡಿ ಎಲ್ಲ ವಿಲೇಜ್ ಅಕೌಂಟೆಂಟ್ ತಲಾಟಿಗಳ ಮುಖಾಂತರ ಪರಿಶೀಲನೆ ಮಾಡಿಸಿ ಇಲ್ಲಿ ಮಟ್ಟ 1,53,000 ಅನರ್ಹ ಫಲಾನುಭವಿಗಳನ್ನು ನಮ್ಮ ಪಟ್ಟಿಯಿಂದ ಡಿಲೀಟ್ ಮಾಡಿದ್ದೀವಿ. ಅನರ್ಹ ಅಂದರೆ ಏನಂದರೆ ಇದರಲ್ಲಿ 3 ಕ್ಯಾಟಗರಿ ಬರ್ತವೆ. ಮೊದಲನೇದು ಏಜ್, ವಯಸ್ಸು 65 ವರ್ಷ ಮೀರಿ ಹೋಗಿದೆ ಅಂದರೆ ಮಾತ್ರ ಅವರು ಅರ್ಹರಾಗ್ತಾರೆ. ಆದರೆ ಎಲ್ಲ ಡಾಕ್ಯುಮೆಂಟ್ಗಳಲ್ಲಿ ಅದಕ್ಕಂತ ಕಡಿಮೆ ವಯಸ್ಸು ಇರೋವರು ಪೆನ್ಷನಿ ತಗೊಳ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಆ ಸೂಚನೆಯಲ್ಲಿ ಮಾಹಿತಿ ಬಂದಿದೆ. ಸೊ ಅವರನ್ನು ತೆಗೆದಿದ್ದೀವಿ. ಜೊತೆಯಲ್ಲಿ ಇನ್ಕಮ್ 35,000 ಇರಬೇಕಿತ್ತು. ಅದಕ್ಕಂತ ಜಾಸ್ತಿ ಇನ್ಕಮ್ ಸರ್ಟಿಫಿಕೇಟ್ ಇರೋವರನ್ನು ನಾವು ಈ ಒಂದು ಪಟ್ಟಿದಿಂದ ಪೆನ್ಷನಿ ತಗೊಳ್ಳೋ ಅರ್ಹ ಪಟ್ಟಿದಿಂದ ಅವರನ್ನು ಹೊರಗೆ ಹಾಕಿದ್ದೀವಿ. ಮೂರನೇದು ಸ್ಥಳಾಂತರ. ಈಗ ನಮ್ಮ ಜಿಲ್ಲೆನಲ್ಲಿ ಇರಲ್ಲ, ಬೇರೆ ಕಡೆ ಇರ್ತಾರೆ. ಸೊ ಈ ಎಂಟೈರ್ ರೇಷನಲೈಸೇಷನ್ ಪ್ರಾಸೆಸ್ಸಲ್ಲಿ ನಮಗೆ ಈಗ 1,53,000 ಜನ ಅನರ್ಹ ಫಲಾನುಭವಿಗಳನ್ನು ನಾವು ಪೆನ್ಷನಿಯಿಂದ ಈ ಪಟ್ಟಿಯಿಂದ ಹೊರಗೆ ಹಾಕಿದ್ದೀವಿ. ಸೊ ಇದೊಂದು ಭಾಳ ಉತ್ತಮ ಕೆಲಸ. ಹಾಗೂ ನನ್ನ ಕಂದಾಯ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ನಾನು ಮೆಚ್ಚುಗೆ ಹೇಳಲೇಬೇಕು.
ಅವರೆಲ್ಲರೂ ಹಗಲು ರಾತ್ರಿ ಕೆಲಸ ಮಾಡಿ ಈ ಒಂದು ಪಟ್ಟಿಯನ್ನು ಕ್ಲೆನ್ಸ್ ಮಾಡಿದ್ದಾರೆ. ಈಗ ಇದರದ್ದು ನಾವು ಮಾಹಿತಿ ಏನಿದೆ ಮತ್ತೆ ಸರ್ಕಾರಕ್ಕೆ ಕಳಿಸ್ತಾ ಇದ್ದೀವಿ ಆ್ಯಂಡ್ ಅಲ್ಲಿಂದ ಡೈರೆಕ್ಷನ್ಸ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಪ್ಲಸ್ ಯಾರಾದರೂ ನಕಲಿ ದಾಖಲೆಗಳು ಕೊಟ್ಟಿದ್ದಾರೆ, ನಮ್ಮ ಅಧಿಕಾರಿಗಳೇ ಏನಾದರೂ ತಪ್ಪು ಮಾಡಿದ್ದಾರೆ ಅಂದರೆ ಅವರ ಮೇಲೇನೂ ನಾವು ಸೂಕ್ತ ಕ್ರಮವನ್ನು ವಹಿಸ್ತೀವಿ. विनोद कोलकार, KMM मराठी, बेळगाव. चम 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 उसळले डोळे हृदय आनंदाच्या लाटा शुभ क्षण आले क्षण प्रेमळ है रेशमात गुंफून सोनेरी BS Channabasappa and Sons, The Textile Mall, Tilakwadi, Belagavi.